ಹಾಯ್ ಫ್ರೆಂಡ್ಸ್, ನಮಸ್ಕಾರ. SSEM .337ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಜಾಮ್ ಅಥವಾ ಮಾವಿನ ಹಣ್ಣಿನ ಜಾಮ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡಬಹುದು. ಚಪಾತಿ ಬ್ರೆಡ್ಡಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಜಾಮ್. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಜಾಮ್. ಮೊದಲಿಗೆ ಒಂದು ಬೌಲ್ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ಬೌಲ್ ಅಳತೆ ಅಥವಾ ಕಪ್ ಅಳತೆಯಲ್ಲಿ ತಗೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮಾವಿನ ಹಣ್ಣನ್ನು. ನಾನು 2 ಮೀಡಿಯಮ್ ಸೈಜ್ ಮಾವಿನ ಹಣ್ಣು ಉಪಯೋಗಿಸಿದ್ದೀನಿ. ನೋಡಿ, ಚೆನ್ನಾಗಿ ಪೇಸ್ಟ್ ಆಗಿದೆ. ನೆಕ್ಸ್ಟ್ ಒಂದು ಕಡಾಯಿಗೆ ಆ ಮಾವಿನ ಹಣ್ಣಿನ ರುಬ್ಬಿದ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕೋದೇನು ಬೇಡ, ಹಾಗೇನೆ ಹಾಕ್ಕೊಳ್ಳಿ. ನಂತರ ಅರ್ಧ ಬೌಲಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 1 ಬೌಲು ಮಾವಿನ ಹಣ್ಣಿಗೆ ಅರ್ಧ ಬೌಲ್ ಸಕ್ಕರೆ ಸಾಕಾಗುತ್ತೆ. ಈಗ ಚೆನ್ನಾಗಿ ಸ್ಟವ್ ಆನ್ ಮಾಡಿಬಿಟ್ಟು ಸಕ್ಕರೆ ಆ ಮಾವಿನ ಹಣ್ಣು ಚೆನ್ನಾಗಿ ಬೆರೆಯೋ ರೀತಿ ಕರಗಿಸ್ಕೊಳ್ಳೋಣ. ಬೇಗನೆ ಕರಗಿಬಿಡುತ್ತೆ. ಸಕ್ಕರೆ ಎಲ್ಲ ಕರಗಿದ ನಂತರ ನೋಡಿ, ಕರಗಿ ಕುದಿ ಬಿದ್ದಿದೆ. ಈಗ ಮೀಡಿಯಂ ಉರಿಯಲ್ಲಿ 20 ನಿಮಿಷ, 15ರಿಂದ 20 ನಿಮಿಷದವರೆಗೂ 2 ನಿಮಿಷಕ್ಕೊಂದ್ಸಲ ಈ ರೀತಿ ಕೈಯಾಡಿಸ್ತಾ ಇರಬೇಕು. ಚೆನ್ನಾಗಿ ಕುದಿಬೇಕು. ಅದೆಲ್ಲ ನೀರಿನ ಅಂಶ ಹೋಗ್ಬಿಟ್ಟು ಒಳ್ಳೆ ಥಿಕ್ನೆಸ್ ಬರುತ್ತೆ. ಜಾಮ್ ರೆಡಿ ಆಗೋದಕ್ಕೆ ಕನಿಷ್ಠ ಅಂದರೆ 20 ನಿಮಿಷ ಬೇಕು. ನೋಡಿ, ಈ ರೀತಿ 2 ನಿಮಿಷಕ್ಕೊಂದ್ಸಲ ತಿರುಗಿಸ್ತಾ ಇರಬೇಕು. ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ. ಒಂದ್ಸಲ ಕುದಿ ಬಿದ್ದ ಮೇಲೆ ಒಂದ್ಸಲ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಕ್ವಾಂಟಿಟಿ ಆಗಿರೋದ್ರಿಂದ ಬೇಗನೆ ಆಗುತ್ತೆ. ಜಾಸ್ತಿ ಆದರೆ ಸ್ವಲ್ಪ ಹೆಚ್ಚಿಗೆ ಟೈಮ್ ತಗೊಳ್ಬಹುದು. ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಫ್ರೆಶ್ ಆಗಿ ಮಾವಿನ ಹಣ್ಣನ್ನು ತಂದುಬಿಟ್ಟು ಮನೆಯಲ್ಲೇ ಈ ರೀತಿ ಜಾಮ್ ಮಾಡಿ ಇಡೋದ್ರಿಂದ ಮಕ್ಕಳಿಗೂ ಇಷ್ಟ ಆಗುತ್ತೆ. ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಯಾವುದೇ ರೀತಿಯ ಕೆಮಿಕಲ್ ಹಾಕಿರೋ ಭಯ ಇರೋದಿಲ್ಲ. ಹಾಗೆಯೇ ಈ ರೀತಿ ಜಾಮ್ನ ರೆಡಿ ಮಾಡಿಬಿಟ್ಟು ಒಂದು ಗಾಜಿನ ಬೌಲಲ್ಲಿ ಹಾಕಿ ಇಡಿ. ಫ್ರಿಜ್ಜಲ್ಲಿ ಇಟ್ಟರೆ 15ರಿಂದ 20 ದಿನದವರೆಗೂ ಎತ್ತಿಟ್ಟು ತಿನ್ನಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರೂಟಿ, ಮಾಜಾದಂತಹ ಜ್ಯೂಸ್ನ ಹೇಗೆ ಮಾಡೋದು ಅಂತೇಳಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಎಲ್ಲ ವಿಡಿಯೋಗಳನ್ನು ನೋಡಿ. ಇನ್ನೇನು ರೆಡಿ ಆಗ್ತಾ ಬಂದಿದೆ. ಗೊತ್ತಾಗ್ತಾ ಇರ್ಬೋದು ವಿಡಿಯೋದಲ್ಲಿ ಥಿಕ್ನೆಸ್ ಹೇಗೆ ಬರ್ತಾ ಇದೆ ಅಂತೇಳಿ. ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಗಟ್ಟಿ ಆಗ್ತಾ ಇದೆ. ತೋರಿಸ್ತೀನಿ ಎಲ್ಲಿವರೆಗೂ ಈ ರೀತಿ ಕುದಿಸ್ಕೋಬೇಕು ಅಂತ ಹೇಳಿ. ಇನ್ನೊಂದು ನಿಮಿಷ, 2 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಮಾವಿನ ಹಣ್ಣಿನ ಜಾಮ್. ನೋಡಿ, ಲಾಸ್ಟ್ ಸ್ಟೆಪ್ಪಲ್ಲಿ 1 ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಮತ್ತೆ 1 ನಿಮಿಷ 2 ನಿಮಿಷ ಕುದಿಸ್ಕೊಂಡ್ರೆ ಮ್ಯಾಂಗೋ ಜಾಮ್ ರೆಡಿ ಆಗುತ್ತೆ. ಕಲರ್ ಕೂಡ ಚೇಂಜ್ ಆಗಿದೆ. ನೋಡಿ, ಇಲ್ಲಿ ಒಂದು ಪ್ಲೇಟಿಗೆ ಈ ರೀತಿ ಸ್ವಲ್ಪ ಮಾವಿನ ಹಣ್ಣಿನ ಜಾಮ್ ಹಾಕಿ ಈ ರೀತಿ ಬಗ್ಸಿದ್ರೂ ಇಳಿಬಾರ್ದು, ಅಲ್ಲಿವರೆಗೂ ಕುದಿಸ್ಕೋಬೇಕು. ಆಗ ಕರೆಕ್ಟಾಗಿ ಜಾಮ್ ರೆಡಿ ಆಗಿದೆ ಅಂತ. ಇವತ್ತಿನ ಈ ಸ್ಪೆಷಲ್ ಮಾವಿನ ಹಣ್ಣಿನ ಜಾಮ್ ಅಥವಾ ಮ್ಯಾಂಗೋ ಜಾಮ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.